ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಕ್ನೂರು. ಇವತ್ತೊಂದು ಹೊಸ ಕಾನ್ಸೆಪ್ಟ್, ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ ಅಂಡ್ ನಂಬರ್ಸ್, ಅಂದ್ರೆ ಕನ್ನಡದಲ್ಲಿ ಸಂಖ್ಯೆ ಮತ್ತು ದಶಮಾಂಶಗಳ ಗುಣಾಕಾರ ಯಾವ ತರ ಮಾಡೋದು. ಸೊ ಎಲ್ಲರಿಗೂ ಸಹ ಗುಣಾಕಾರ ಮಾಡೋದು ಬರುತ್ತೆ, ಆದ್ರೆ ಸಂಖ್ಯೆ ಮತ್ತು ದಶಮಾಂಶಗಳು ಅಂದ್ರೆ ಡೆಸಿಮಲ್ಸ್ ಅಂಡ್ ನಂಬರ್ಸ್ ಅನ್ನ ಯಾವ ತರ ಮಲ್ಟಿಪ್ಲೈ ಮಾಡೋದು. ಸೊ ನೋಡ್ರಿ, 4.25 ಇಂಟು 6 ಇದೆ. ಇಂಟು 6 ಇದೆ. ಸೊ ನೋಡ್ರಿ, ಈಗ ಯಾವುದೇ ಡೆಸಿಮಲ್ಸ್ ಇರ್ಲಿ ಏನಿರ್ಲಿ, ಫಸ್ಟ್ ನೀವು ಆ ಡೆಸಿಮಲ್ ಪಾಯಿಂಟ್ ಅನ್ನ ಮರ್ಬಿಟ್ಬಿಡಿ, ಜಸ್ಟ್ ನೀವು ಮಲ್ಟಿಪ್ಲೈ ಮಾಡಿ. ಸೊ ನೋಡ್ರಿ, 6 30. ನಾನು ಹೇಳಿದೀನಿ ಯಾವ ತರ ಗುಣಿಸ್ಬೇಕು ಅಂತ ಹೇಳಿದೀನಿ. 30 ಬಂತು, 30ಕ್ಕೆ ಇಲ್ಲಿ 0 ಬರದ್ರಿ, ಇಟ್ರಿ. 6 12, 12 ಇಲ್ಲಿ ಬರ್ಕೊಳ್ರಿ. 15 ಆತು, 15 ಇಲ್ಲಿ ರೌಂಡ್ ಮಾಡಿ ಇಲ್ಲಿ 5 ಬರೀರಿ. ಓಕೆ, 6 4 24, 24 ಇಲ್ಲಿ ಬರ್ಕೊಂಡ್ರಿ. 25 ಆತು. ಸೊ 25ಕ್ಕೆ 25 ಬರೀಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಮುಂದೆ ನೆಕ್ಸ್ಟ್ 6ರಿಂದ ಮುಂದೆ ಯಾವ್ದಾದ್ರು ಸಂಖ್ಯೆ ಗುಣಿಸೋದಿಲ್ಲ, ಅದಕ್ಕೋಸ್ಕರ 25 ಬರೆದ್ವಿ. ಸೊ ಈಗ ನಾವು ಮಾಡಿರ್ತಕ್ಕಂಥ ಮಲ್ಟಿಪ್ಲಿಕೇಶನ್ ಬರೀ ನಂಬರ್ಸ್ ಇದ್ರೆ ಓಕೆ ಇತ್ತು. ಸೊ ನಾವು ಮಾಡ್ತಾ ಇರೋದು ಈಗ ಡೆಸಿಮಲ್ಸ್ ಅನ್ನ ನಂಬರ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಅಂದ್ರೆ ನಾವು ಇನ್ನೂ ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕು. ಸೊ ಏನ್ ಮಾಡಿಫಿಕೇಶನ್ ಮಾಡಬೇಕು ಅಂತಂದ್ರೆ, ಈಗ ಡೆಸಿಮಲ್ ಪಾಯಿಂಟ್ ಇದೆ, ಆ ಡೆಸಿಮಲ್ ಪಾಯಿಂಟ್ ಅನ್ನ ಇಡಬೇಕೀಗ. ಡೆಸಿಮಲ್ ಪಾಯಿಂಟ್ ಇಡಬೇಕಾದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಎಷ್ಟು ಡಿಜಿಟ್ಸ್ ಇದಾವೆ ಎಣಿಸಿ. 1 2. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ ಎಣಿಸಿ. 1 2. ಈಗ ನಾವು ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ ಅಂತ ಎಣಿಸಿದ್ವಿ. ಈಗ ನಾವು ಡೆಸಿಮಲ್ ಪಾಯಿಂಟ್ ಇಡಬೇಕು, ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. 1 2 1 2 ಇದು ಆನ್ಸರ್. ಸೊ ನೋಡ್ರಿ, ಡೆಸಿಮಲ್ ಪಾಯಿಂಟ್ ಇಡ್ಬೇಕಾದ್ರೆ ಇಲ್ಲಿ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಅದಾವೆ ಎಣಿಸ್ಬೇಕು. ಈಗ ಈ ಕಡೆ 2 ಡಿಜಿಟ್ ಇದಾವೆ, ಈ ಕಡೆಯಿಂದ 2 ಡಿಜಿಟ್ ಎಣಿಸ್ಕೊಂಬರ್ಬೇಕು. 1 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಟ್ಬಿಡ್ಬೇಕು. ಸೊ ಇದ್ರ ಬಗ್ಗೆ ಡೌಟ್ ಇದ್ರೆ ಕೇಳ್ರಿ. ಸೊ ನೋಡಿ, ಬಹಳಷ್ಟು ಹುಡುಗರು ಈ ಡೆಸಿಮಲ್ ಪಾಯಿಂಟ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಬಹಳ ಜನ ತಪ್ತೀರಿ. ಈ ಪಾಯಿಂಟ್ಸ್ ಬಂದಾಗ ತಪ್ಪಿಬಿಟ್ಟು ಲೆಕ್ಕನ ತಪ್ಪು ಮಾಡ್ತೀರಿ. ಇದಾಗಬಾರ್ದು ಅನ್ನೋದು ನನ್ನ ಆಲೋಚನೆ ಇರೋದ್ರಿಂದ ಯಾಕಂದ್ರೆ ತಪ್ಪು ಆಗ್ಬಾರ್ದು. ಸೊ ಕಲಿಸಿಯೋದು ಪಕ್ಕ ಕಲಿಬೇಕು. ಸೊ ನೋಡ್ರಿ, ಈಗ 6.389 ಇಂಟು 7. ಸೊ ನಾನು ಡೆಸಿಮಲ್ ಪಾಯಿಂಟ್ ನೋಡಲ್ಲ, ಡೆಸಿಮಲ್ ಪಾಯಿಂಟ್ ಮರ್ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಲಾಸ್ಟ್ ನೋಡ್ತೀನಿ, ಅಯ್ಯೋ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ ಅಂತ. ಸೊ ಈಗ 7 9 63 ಹೆಂಗ್ ಬರ್ಕೋಬೇಕು ಅಂತ ಹೇಳಿದೀನಿ. 63 ಬರ್ಕೋಬೇಕು, ಇಲ್ಲಿ 3 ಬರಿಬೇಕು, 6 ಬರಿಬೇಕು. 7 8 56, 56ನ ಇಲ್ಲಿ ಬರಿಬೇಕು. 62 ಆತು. 62ರಲ್ಲಿ 2 ಇಲ್ಲಿ ಬರಿಬೇಕು, 6 ಉಳಿತು. 7 3 21, 21 ನಿಲ್ ಬರಿಬೇಕು. 27 ಆತು. ಆ 7 ನಿಲ್ ಬರಿಬೇಕು. ಓಕೆ, 7 6 42, 42 ನಿಲ್ ಬರಿಬೇಕು. 44 ಆತು. ನಿಮಗೆ ಡೌಟೇ ಬೇಡ, 44 ಆತು. ಸೊ ನಾನು ಅನ್ಕೊಂಡೆ ಮಲ್ಟಿಪ್ಲಿಕೇಶನ್ ಆಯ್ತು ಅಂತ. ತಪ್ಪು, ಮಲ್ಟಿಪ್ಲಿಕೇಶನ್ ಮುಗ್ದಿಲ್ಲ. ಯಾಕೆಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಅಂದ್ರೆ ಡೆಸಿಮಲ್ ಪಾಯಿಂಟ್ ಇದೆ ಅಂದ್ಮೇಲೆ ನಾವು ಡೆಸಿಮಲ್ ಪಾಯಿಂಟ್ ಇಡ್ಲೇಬೇಕೀಗ. ಇಡದೇ ಇದ್ರೆ ತಪ್ಪಾಗುತ್ತೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ, ಎಷ್ಟು ಅಂಕೆ, ಡಿಜಿಟ್ಸ್ ಅಥವಾ ಅಂಕೆ ನೋಡ್ರಿ. 1 2 3. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ? 3 ಇದಾವೆ. ನಾವು ಡೆಸಿಮಲ್ ಪಾಯಿಂಟ್ ಅನ್ನ ನಾವು ಇಡಬೇಕು ಅಂದ್ರೆ ಈ ಕಡೆಯಿಂದ ಬರಬೇಕು. ಎಷ್ಟು ಡಿಜಿಟ್ ಎಣಿಸ್ಬೇಕು? 1 2 3. ಈಗ ಇದು ಕರೆಕ್ಟ್. ಈಗ ನಮ್ಮ ಮಲ್ಟಿಪ್ಲಿಕೇಶನ್ ಕ್ಲಿಯರ್. ಇಲ್ಲಿಂದ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಂದ ಎಷ್ಟು ಡಿಜಿಟ್ಸ್ ಇದಾವೆ? 1 2 3. ಈಗ ನಾವು ಇಡಬೇಕು, ಡೆಸಿಮಲ್ ಪಾಯಿಂಟ್ ಇಡಬೇಕು. ಈ ಕಡೆಯಿಂದ ಸ್ಟಾರ್ಟ್ ಮಾಡ್ರಿ. 1 2 3. ಇಟ್ ಇಸ್ ದ ಆನ್ಸರ್. ಡೌಟ್ ಇದೆಯಾ? ನೋಡ್ರಿ, ಎಷ್ಟು ಈಜಿ ಇದೆ. ಡೆಸಿಮಲ್ ಪಾಯಿಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡೋದು ಬಹಳಷ್ಟು ಈಜಿ ಇರ್ತದೆ. ಆದ್ರೆ ನಮ್ ತಲೆ ಒಳಗೆ ಒಂದಿಷ್ಟು ಐಡಿಯಾ ಬರಬೇಕು, ಕನ್ಫ್ಯೂಸ್ ಬರಬಾರ್ದು, ಪ್ರಾಪರ್ ಆಗಿ ಕಲಿಬೇಕು.
ಓಕೆ, ಈಗ 42.56 ಇಂಟು 3. ಯಾರು 42.56 ಅಂತ ಓದಂಗಿಲ್ಲ. 42.56 ಅಂತಾನೆ ಓದ್ಬೇಕು. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕಿರೋದನ್ನ ಸಿಂಗಲ್ ಹೇಳ್ಬೇಕು. 42.56 ಅಂತಾನೆ ಓದ್ಬೇಕು. 42.556 ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನೆನ್ಪಿಟ್ಕೊಳ್ಳಿ, ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಯಾವುದೇ ಎಷ್ಟು ಡಿಜಿಟ್ಸ್ ಇದ್ರು ಅದನ್ನ ಸಿಂಗಲ್ ಆಗಿ ಓದ್ಬೇಕು. 42.56 ಯಾರು 42.56 ಅಂತ ಹೇಳ್ಬೇಡ್ರಿ. ಯಾರು ಹೇಳ್ತಾರಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲದೆ ಇರೋರು 42.56 ಅಂತ ಹೇಳ್ತಾರೆ. ನಿಮಗೆ ಮ್ಯಾಥಮೆಟಿಕ್ಸ್ ಗೊತ್ತಿದೆ. ಯಾವ ಕಾರಣಕ್ಕೂ ಈ ಡೆಸಿಮಲ್ ಪಾಯಿಂಟ್, ಈ ದಶಮಾಂಶ ಬಿಂದುವಿನಿಂದ ಮುಂದಕ್ಕಿರೋದನ್ನ ಒಂದೊಂದೇ ಡಿಜಿಟ್ ಹೇಳ್ಬೇಕು. ಸೊ ಈಗ ನೋಡ್ರಿ, ಗುಣಿಸ್ಬೇಕು. ನೋಡ್ ಬನ್ನಿ, ಈಗ 3 6 18, 3 6 18, 18 ಇಲ್ಲಿ ಬರ್ಕಂಡೆ, 8ನ್ನ ರೌಂಡ್ ಮಾಡಿದೆ. 3 15, 15 ಇಲ್ಲಿ ಬರ್ಕಂಡೆ, 16 ಆಯ್ತು. 16ರಲ್ಲಿ 6 ಇಲ್ಲಿ ಬರ್ಕಂಡೆ. ನಾನು ನಿಮ್ಗೆ ಹೆಂಗ್ ಮಾಡಿದ್ದೆ ಅದನ್ನ ತೋರಿಸ್ತಾ ಇದ್ದೀನಿ. ಮುಂದಿನ ಎಲ್ಲಾ ಪ್ರಾಬ್ಲಮ್ಸ್ ಡೈರೆಕ್ಟ್ ಆಗಿ ಗುಣಿಸ್ತೀನಿ. 3 6, 6 ಇಲ್ಲಿ ಬರ್ಕಂಡೆ, 7 ಆಯ್ತು. ಯಾವುದು ಇಲ್ಲ. 3 4 12. ಈಗ ನಾನು ನನ್ನ ಪ್ರಾಬ್ಲಮ್ ಕರೆಕ್ಟಾ? ಇಲ್ಲ ಸರ್. ಸೊ ಯಾಕೆ ನನ್ನ ಪ್ರಾಬ್ಲಮ್ ಕರೆಕ್ಟ್ ಇಲ್ಲ ಅಂದ್ರೆ, ಸರ್ ನಾವು ಮಲ್ಟಿಪ್ಲಿಕೇಶನ್ ಮಾಡೋ ಪ್ರೊಸೀಜರ್ ಕರೆಕ್ಟ್ ಇದೆ, ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಎಲ್ಲಿದೆ? 0.56 ಇದೆ. ಆ 0.56 ಲೆಕ್ಕ ಅಲ್ಲ, ಡೆಸಿಮಲ್ ಪಾಯಿಂಟ್ ಇಂದ ಎಷ್ಟು ಡಿಜಿಟ್ ಇದೆ ಅಂತ ಇದನ್ನ 1 2 ಅಂತ ಎಣಿಸ್ಕೋಬೇಕು. ಸೊ ಆ ಡೆಸಿಮಲ್ ಪಾಯಿಂಟ್ ಅನ್ನು ನಾವು ಬರಿಬೇಕಾ? ಈಗ ಇಲ್ಲಿಂದ ಎಷ್ಟಿದೆ ಎಣಿಸ್ಬೇಕು, 1 2. ನಾವು ಈಗ ಅದನ್ನ ಬರಿಬೇಕು ಅಂದ್ರೆ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕು, 1 2. ಸೊ ಪಾಯಿಂಟ್ ಇಡಬೇಕೀಗ. ಇಡಿ. 127.68 ನಾಟ್ ಇದ್ದ 127.68 ಅಂತ ಓದಂಗಿಲ್ಲ. 127.68 ಅಂತಾನೆ ಓದ್ಬೇಕು. ಸೊ ನೋಡ್ರಿ, ಮಲ್ಟಿಪ್ಲಿಕೇಶನ್ ಆಸ್ ಯೂಶುವಲ್. ಆದ್ರೆ ಡೆಸಿಮಲ್ ಪಾಯಿಂಟ್ಸ್ ಇಡೋದಿಲ್ಲ. ಮಲ್ಟಿಪ್ಲಿಕೇಶನ್ ಮಾಡಾದ್ಮೇಲೆ ಎಷ್ಟು ಡಿಜಿಟ್ಸ್ ಎಣಿಸ್ಬೇಕು, 1 2. ನಾವು ಮತ್ತೆ ಎಣಿಸಾದ್ಮೇಲೆ ನಾವು ಡೆಸಿಮಲ್ ಪಾಯಿಂಟ್ ಬರಿಬೇಕು ಅಂದ್ರೆ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕು, 1 2 ಒಂದೇ ಡಿಜಿಟ್. ಸೊ ನೋಡೋಣ, ಈಗ ಇನ್ನೊಂದು 9.789 ಇಂಟು 13. ಸೊ ಈಗ 13 ಟೇಬಲ್ ಬರ್ಬೇಕೀಗ. 13 ಟೇಬಲ್ ಎಲ್ಲರಿಗೂ ಬರ್ಬೇಕು. 13 ಮಗ್ಗಿ ಬರ್ಬೇಕು. 13 9 117. 117ರಲ್ಲಿ 7ನ್ನ ಮಾರ್ಕ್ ಮಾಡಿದ್ರಿ, ಬರ್ದ್ರಿ ಇಲ್ಲಿ. ಓಕೆ. 13 8 104. ಆ 104 11 ಕೆಳ ಬರೀರಿ. 5 1 1. 115ರಾಗ 5 ಬರೀರಿ ಇಲ್ಲಿ. 11 ಉಳಿತು. 13 ಒಳ್ಳೆ 91. ಆ 91 ಇಲ್ಲಿ ಬರೀತೀನಿ. 1 10 101. 1 ಬರ್ದೆ. 10 ಉಳಿತು. 13 9 117. 7 2 1. ಸೊ 127ಕ್ಕೆ 127 ಬರಿತೀವಿ, ಯಾಕಂದ್ರೆ 13ರಿಂದ ಮುಂದಕ್ಕೆ ಮಲ್ಟಿಪ್ಲೈ ಮಾಡೋ ಸಂಖ್ಯೆ ಇಲ್ಲ. ಸೊ ನಮ್ ಲೆಕ್ಕ ಮುಗಿತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಆ ಡೆಸಿಮಲ್ ಪಾಯಿಂಟ್ ಅನ್ನ ಬರಿಬೇಕು. ಈಗ ಡೆಸಿಮಲ್ ಪಾಯಿಂಟ್ ಅನ್ನ ಬರೆಯೋದಕ್ಕಿಂತ ಮೊದಲು ಗಿವನ್ ಪ್ರಾಬ್ಲಮ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಡಿಜಿಟ್ಸ್ ಎಷ್ಟು, ಅದ್ರ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಡಿಜಿಟ್ಸ್ ಅಂತ ಎಣಿಸ್ಬೇಕು. 1 2 3. 1 2 3. ಆ ಡೆಸಿಮಲ್ ಪಾಯಿಂಟ್ಸ್ ಅನ್ನ ಈ ಕಡೆಯಿಂದ ಎಣಿಸ್ಕೊಂಡ್ ಬರ್ಬೇಕೀಗ. ಅಲ್ಲಿ ಮೇಲಿಂದ ಎಣಿಸಿದ್ರಿ ಎಷ್ಟು ಡಿಜಿಟ್ ಆದ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ? 3 ಡಿಜಿಟ್ಸ್ ಇದೆ. ಈಗ ನಾವು
ಡೆಸಿಮಲ್ ಪಾಯಿಂಟ್ಸ್ ಅನ್ನ ಬರಿಬೇಕು. ಎಷ್ಟು ಡಿಜಿಟ್ ಆದ್ಮೇಲೆ? 3 ಡಿಜಿಟ್ ಆದ್ಮೇಲೆ ಯಾವ ಕಡೆಯಿಂದ ಎಣಿಸ್ಕೊಂಡ್ ಬರ್ಬೇಕು? ಈ ಕಡೆಯಿಂದ 1 2 3 ಇಷ್ಟ. ಸೊ ನೋಡ್ರಿ, ಬಹಳ ಈಸಿ ಇರುತ್ತೆ. ನಮ್ ತಲೆ ಒಳಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಪಾಯಿಂಟ್ ಇಡೋದ್ರಲ್ಲೇ ಬಹಳ ಜನ ಹುಡುಗರು ತಪ್ಪು ಮಾಡ್ತೀರಿ. ನಿಮ್ಗೆ ಡೌಟ್ಸ್ ಇದ್ರೆ ಬಗೆಹರಿಸ್ಕೊಳ್ಳಿ. ಇನ್ನೂ ಒಂದು ಪ್ರಾಬ್ಲಮ್ ನೋಡೋಣ ಬೇಕಾರೆ. 6.053 into 2. 6.053 into 2 ನೋಡ್ರಿ. ನೋಡ್ರಿ, 2 3 6 ಯಾವ್ದು ಇಲ್ಲ ಬರ್ಕೊಳ್ಲಿಕ್ಕೆ. 2 5 10 10 ಬರ್ಕೋಬೇಕಿಲ್ಲಿ. 10 ಕಿಲ್ 0 ಇಡಬೇಕು. ನೆಕ್ಸ್ಟ್, ಯಾವ ಕಾರಣಕ್ಕೂ 0 ಇದೆ ಸರ್ 10 10 ಬರಿತೀವಿ ಅನ್ನೋದು ನಾನು ತಪ್ಪು ಹೇಳ್ಕೊಟ್ಟಿದ್ದೆ. ತಪ್ಪು ಮಾಡಬೇಡ್ರಿ ಅಂತ ಹೇಳಿದೀನಿ. 0 ಇದೆ ಸರ್, ಗುಣಿಸಿದಾಗ ಅಷ್ಟು ಬರುತ್ತೆ, ಅದ್ ಬರಿಬಾರ್ದು ಅಂತ ಹೇಳಿದೀನಿ. ಈಗ 2 5 10 10ಕ್ಕೆ 0. ಈಗ 2 ರಿಂದ 0 ಗುಣಿಸ್ರಿ, 0 0ನ ಇದಕ್ಕೆ ಕೂಡ್ರಿ, 1 ಬಂತು, 1 ಬರೀರಿ. ನೆಕ್ಸ್ಟ್ 6 7 12 ಲೆಕ್ಕ ಮುಗೀತಾ? ಇಲ್ಲ. ಯಾಕೆ ಮುಗ್ದಿಲ್ಲ ಕೇಳ್ರಿ. ಸರ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ನೀವು ಬರ್ದಿಲ್ಲ. ಸೊ ನಾನು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಡೆಸಿಮಲ್ ಪಾಯಿಂಟ್ ಮರ್ದ್ ಬಿಟ್ಬಿಡ್ತೀನಿ. ಕೊನೆಗೆ ನಾನು ಆನ್ಸರ್ ನೋಡ್ಬೇಕಾದ್ರೆ ಅಯ್ಯೋ ಡೆಸಿಮಲ್ ಪಾಯಿಂಟ್ ಇದೆ ಬರಿಬೇಕು. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ ಎಣಿಸಿ. 1 2 3 ಇದೆ. ಓಕೆ, ಈಗ ನಾನು ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ? ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 1 2 3 ಡಿಜಿಟ್ಸ್ ಇದೆ. ನಾ ಡೆಸಿಮಲ್ ಪಾಯಿಂಟ್ ಅನ್ನ ಬರಿಬೇಕು, ಎಣಿಸ್ಕೊಂಡ್ ಬರ್ಬೇಕು. ಈ ಕಡೆಯಿಂದ ಎಣಿಸ್ಕೊಂಡ್ ಬರ್ಬೇಕು. 1 2 3. ಇಟ್ ಇಸ್ ದ ಆನ್ಸರ್ 12.106. ಯಾರು 12.106 ಅಂತ ಓದಿರಿ. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಇರೋದನ್ನ ಒಂದೊಂದೇ ಡಿಜಿಟ್ ಹೇಳ್ಬೇಕು. 12.106. ಯಾರ ಪುಣ್ಯಾತ್ಮರು? 12.106. ಯಾರು ಓದ್ತಾರೆ? ಗಣಿತವನ್ನ ಪ್ರಾಪಾರಗೆ ಕಲ್ತಿರದೇ ಇರೋರು ಅಥವಾ ಪಾಪ ಯಜಮಾನರಿಗೆ ಗೊತ್ತಿರಲ್ಲ, 12.106 ಅಂತ ಓದ್ತಾರೆ. ನೀವು ಹಂಗೆ ಓದಿದ್ರೆ ನೀವು ಗಣಿತ ಕಲ್ತಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಡೌಟ್ಸ್ ಬಂದ್ರೆ ಬಗೆಹರಿಸ್ಕೊಳ್ಳಿ. ಡೆಸಿಮಲ್ ಪಾಯಿಂಟ್ ಇಡೋದು ಎಲ್ಲರಿಗೂ ಬರ್ಬೇಕು. ಇದೇ ಬಹಳ ಇಂಪಾರ್ಟೆಂಟ್. ಇಲ್ಲಿ ಎಣಿಸ್ಬೇಕು ಡೆಸಿಮಲ್ ಪಾಯಿಂಟ್ ಎಷ್ಟು ಡಿಜಿಟ್. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ, ಅದ್ರ 6 ಇರ್ಲಿ, ಡಿಜಿಟ್ಸ್ ಅಷ್ಟೇ ಕೌಂಟ್ ಮಾಡ್ಬೇಕು. 1 2 3 ಅಷ್ಟೇ ಆ ತರ ಕೌಂಟ್ ಮಾಡ್ಬೇಕು. ಅದೇತಲ್ಲ. ಸೊ ಎಷ್ಟಿದೆ? 3 ಡಿಜಿಟ್ ಇದೆ. ನಾನೀಗ ಡೆಸಿಮಲ್ ಪಾಯಿಂಟ್ ಅನ್ನ ಬರಿಬೇಕು. 3 ಡಿಜಿಟ್ ಆದ್ಮೇಲೆ ಬರಿಬೇಕು. ಯಾವ ಕಡೆಯಿಂದ ಬರ್ಬೇಕು? 1 2 3. ನಾವು ಕ್ಲಿಯರ್? ನೋಡ್ರಿ ಎಷ್ಟ ಈಸಿ ಇದೆ ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕು. ಅರ್ಥ ಆಗ್ಬೇಕು ಅಂದ್ರೆ ನಾವು ಅದ ಹತ್ರಕ್ಕೆ ಹೋಗ್ಬೇಕು, ಮ್ಯಾಥ್ಸ್ ಹತ್ರಕ್ಕೆ ಹೋಗ್ಬೇಕು. ಕನ್ಫ್ಯೂಸ್ ಬರಲ್ಲ. ಯಾವಾಗ್ಲೂ ನೋಡ್ರಿ ಡೆಸಿಮಲ್ ಪಾಯಿಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡೋದು ಬಾರಿ ಈಸಿ. ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಡೆಸಿಮಲ್ ಪಾಯಿಂಟ್ ಅನ್ನ ಮರ್ತ್ ಬಿಟ್ಬಿಟ್ಟು ಮಲ್ಟಿಪ್ಲೈ ಮಾಡ್ರಿ. ಆಮೇಲೆ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ ಇದಾವೆ ಎಣಿಸ್ರಿ. ಆಮೇಲೆ ಡೆಸಿಮಲ್ ಪಾಯಿಂಟ್ ಅನ್ನ ಇಡ್ರಿ, ಈ ಕಡೆಯಿಂದ ಎಣಿಸ್ಕೊಂಬರ್ರಿ. ಅಷ್ಟು ಡಿಜಿಟ್ ಆದ್ಮೇಲೆ ಇಡ್ರಿ. ಏನ್ ಡೌಟ್ ಐತೆ? ಇದೆಯಾ? ಇನ್ನೊಂದು ನೋಡ್ತೀರಾ ಬೇಕಾರೆ? $36.72 into 12. ಈಗ 12 ಟೇಬಲ್ ಎಲ್ಲರಿಗೂ ಬರ್ಬೇಕು. 12 ಟೇಬಲ್ ಬರ್ಲಿಲ್ಲ ಅಂದ್ರೆ ನೀವು ಓದಕ್ ಆಗಲ್ಲ. ಮತ್ತು 2ರಿಂದ ಒಂದ್ಸಲ 1ರಿಂದ ಒಂದ್ಸಲ ಮಲ್ಟಿಪ್ಲೈ ಮಾಡಕ್ ಆಗ್ತದೆ, ಬೇಡ ಈಗ. ಸೊ 12 24. 24ಕ್ಕೆ 24 ಇಲ್ಲಿ ಬರ್ಕೊಳ್ರಿ. 4 ಇಲ್ಲಿ ಬರೀರಿ, ಇಲ್ಲಿ ಇಡ್ರಿ. 12 84. 84 ಇಲ್ಲಿ ಬರ್ಕೊಳ್ರಿ. 86 ಆಯ್ತು. 86ರಲ್ಲಿ 6 ಇಲ್ಲಿ ಬರೀರಿ. ಓಕೆ. ನೆಕ್ಸ್ಟ್ 12 72. 72 ಇಲ್ಲಿ ಬರೀರಿ. 10 80 ಆಯ್ತು. 80ರ 0 0 ಇಲ್ಲಿ ಮಾಡ್ರಿ. 8 ಉಳಿತು. 12 3 36. 36 ಇಲ್ಲಿ ಬರೀರಿ. 44. ಈಗ 44ನ ಬರೀತಿದ್ದೀನಿ. ಇಲ್ಲಿ ನೀವು ಇನ್ನೊಂದು ಮುಂದೆ ಸಂಖ್ಯೆ ಇದ್ರೆ 4 ಬರ್ದ್ಬಿಟ್ಟು 4 ರೌಂಡ್ ಮಾಡಿ ಹಂಗೆ ಇಟ್ಕೊಂತಿದ್ದೆ. ಸೊ ಇಲ್ಲ, ಅದಕ್ಕೋಸ್ಕರ 44. ಸೊ ಈಗ ನಮ್ ಲೆಕ್ಕ ಕರೆಕ್ಟ್ ಆಗಿತ್ತಾ?
ಕರೆಕ್ಟ್ ಆಗಿದೆ ಯೋಚನೆ ಮಾಡ್ರಿ. ನಾನು ಮಲ್ಟಿಪ್ಲಿಕೇಶನ್ ಮಾಡೋದು ಕರೆಕ್ಟ್ ಇದೆಯಾ? ಇಲ್ಲ ಸರ್. ಯಾಕೆ ಸರ್? ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ, ಆದ್ರೆ ನೀವು ಇಟ್ಟಿಲ್ಲ. ಈಗ ಡೆಸಿಮಲ್ ಪಾಯಿಂಟ್ ಇಡಬೇಕು. ಈಗ ಡೆಸಿಮಲ್ ಪಾಯಿಂಟ್ ಇಡಬೇಕು ಅಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ? 1 2. ಓಕೆ, 2 ಡಿಜಿಟ್ ಇದೆ. ನಾವು ಡೆಸಿಮಲ್ ಪಾಯಿಂಟ್ ಅನ್ನ ಬರಿಬೇಕು. ಎಷ್ಟು ಡಿಜಿಟ್ ಆದ್ಮೇಲೆ ಬರಿಬೇಕು? 2 ಡಿಜಿಟ್ ಆದ್ಮೇಲೆ ಎಣಿಸ್ರಿ. 1 2 ಇಷ್ಟ. ನೋಡ್ರಿ, ಡೌಟ್ ಎಲ್ಲಿದೆ ಕೇಳ್ರಿ. ಡೌಟ್ಸ್ ಬರಲ್ಲ, ನಿಮಗೆ ಪ್ರಾಪರ್ ಆಗಿ ಕಲಿಬೇಕಷ್ಟೇ. ಕಲ್ತ್ರೆ ಎಷ್ಟು ನನ್ಗೆ ನಾನೇನಾದ್ರು ನಿಮ್ ಮುಂದೆನೆ ಮಾಡ್ತಾ ಇದ್ದೀನಿ. ಮಲ್ಟಿಪ್ಲಿಕೇಶನ್ ಅಂತ ಎಲ್ಲರಿಗೂ ಕಲ್ಸ್ಕೊಟ್ಟಿದ್ದೀನಿ. ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಲ್ಲಿ ಮಲ್ಟಿಪ್ಲಿಕೇಶನ್ ಅಂತೂ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ನೀವು ಕಲ್ತಿದ್ರೆ ಇಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. ಇಲ್ಲಿ ಎಕ್ಸ್ಟ್ರಾ ಏನೈತಪ್ಪ ಅಂದ್ರೆ ಡೆಸಿಮಲ್ ಪಾಯಿಂಟ್ ಒಂದಿದೆ, ದಶಮಾಂಶ ಇದೆ. ಆ ದಶಮಾಂಶವನ್ನ ಇಡೋದೇ ಲೆಕ್ಕ ಅಷ್ಟೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಪೂರ್ತಿ ಆದ್ಮೇಲೆ ಎಷ್ಟು ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ? ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ? 1 2. ನಾವು ಎಷ್ಟು ಡಿಜಿಟ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು? 2 ಡಿಜಿಟ್. ಯಾಕಡೆ ನೆನ್ಸ್ಕೊಂಡ್ ಬರ್ಬೇಕು? 1 2. ಕ್ಲಿಯರಾ? ನೋಡೋಣ ಇನ್ನೊಂದು. 423 ಇಂಟು 0.23. ಇಲ್ಲಿ ತನಕ ಏನ್ ಮಾಡ್ತಿದ್ರಿ? ನಂಬರ್ಸ್ ಇಂದ ಡೆಸಿಮಲ್ ಪಾಯಿಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತಿದ್ರಿ. ಈಗ ಡೆಸಿಮಲ್ ಪಾಯಿಂಟ್ಸ್, ಡೆಸಿಮಲ್ ನಂಬರ್ಸ್ ಇಂದ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ. ಸೊ ನೋಡ್ರಿ, ಈಗ ಇಲ್ಲಿ ನಾವೀಗ ಟೇಬಲ್ಸ್ ಬಂದ್ರು ಒಂದೊಂದೇ ನಂಬರ್ಸ್ ತಗೋಬೇಕು. ಇಲ್ಲಿ ಪ್ರೊಸೀಜರ್ ಬಹಳ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಂಬರ್ ಕೆಳಗೆ ಬರೀಬೇಕು. ನಾನು ಇದನ್ನ ಹೇಳ್ಕೊಟ್ಟಿದ್ದೀನಿ. 3 3s are 9, 3 2s are 6, 3 4s are 12. ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಲೈನ್ ಅಲ್ಲೇ ಬರೀಬೇಕು. ಇದನ್ನ ಫಸ್ಟ್ ಲೈನ್ ಅನ್ಕೋಬೇಕು. ಕೊಟ್ಟಿರೋ ಪ್ರಾಬ್ಲಮೇ ಫಸ್ಟ್ ಲೈನ್. ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಂಬರ್ ಕೆಳಗೆ ಬರೀಬೇಕು. ಇದು ತಲೆ ಒಳ ಬರ್ಲಿ. ಮಲ್ಟಿಪ್ಲಿಕೇಶನ್ ನಂಬರ್ ಬೈ ಡಿಜಿಟ್ ಬೈ ಡಿಜಿಟ್ ಒಂದೊಂದೇ ಅಂಕೆಯಿಂದ ಮಲ್ಟಿಪ್ಲೈ ಮಾಡ್ತಿದೀವಿ ಅಂತಂದ್ರೆ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಲೈನ್ ಅಲ್ಲೇ ಬರಿಬೇಕು. ಫಸ್ಟ್ ಲೈನ್ ಅಂದ್ರೆ ಯಾವ್ದು? ಪ್ರಾಬ್ಲಮ್ ಇವನ್ ಏನ್ ಕೊಟ್ಟಿದ್ದಾನೆ ಅದು ಫಸ್ಟ್ ಲೈನ್. ಮಲ್ಟಿಪ್ಲೈ ಮಾಡಿರೋದನ್ನ ಎಲ್ಲಿ ಬರಿಬೇಕು? ಫಸ್ಟ್ ನಂಬರ್ ಕೆಳಗೆ ಬರಿಬೇಕು. ಓಕೆ, ನೋಡ್ರಿ, ಫಸ್ಟ್ ಲೈನ್ ಇಂದ ಸ್ಟಾರ್ಟ್ ಮಾಡಿದೀನಿ. ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಲೈನ್ ಇಂದ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಬರಿಬೇಕು? ಫಸ್ಟ್ ಲೈನ್ ಆಗೆ ಬರಿಬೇಕು. ಫಸ್ಟ್ ಲೈನ್ ಅಂದ್ರೆ ಯಾವ್ದು ಸರ್? ಇವನ್ ಇಂಟು ಇಂದ ಈ ಕಡೆಗೆ ಇರುತ್ತಲ್ಲ ಅದು ಫಸ್ಟ್ ಲೈನು. ಮಲ್ಟಿಪ್ಲೈ ಮಾಡಿರೋದ್ನ ಎಲ್ಲಿ ಬರಿಬೇಕು? ಫಸ್ಟ್ ಲೈನ್ ನ ಫಸ್ಟ್ ನಂಬರ್ ಕೆಳಗೆ ಬರಿಬೇಕು. ಸೊ ಫಸ್ಟ್ ಲೈನ್ ಸ್ಟಾರ್ಟಿಂಗ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಫಸ್ಟ್ ಲೈನ್ ಯಾವ್ದು? ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದೀವಿ ಸರ್. ಫಸ್ಟ್ ಲೈನ್ ಯಾವ್ದು ಅಂತ ಕೇಳಿದಾಗ ಇಂಟು ಇಂದ ಈ ಕಡೆ ಇರುತ್ತಲ್ಲ ಅದು ಫಸ್ಟ್ ಲೈನ್. ಫಸ್ಟ್ ಲೈನ್. ಓಕೆ, ಫಸ್ಟ್ ಲೈನ್ ಇಂದ ಮಲ್ಟಿಪ್ಲೈ ಮಾಡಿದ್ಮೇಲೆ ಮಲ್ಟಿಪ್ಲೈ ಮಾಡಿರೋ ಬಂದಿರೋ ನಂಬರ್ ನ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಂಬರ್ ಕೆಳಗೆ ಬರಿಬೇಕು. 3 3s are 9, 3 2s are 6, 3 4s are 12. ಫಸ್ಟ್ ನಂಬರ್ ಕತೆ ಮುಗೀತಿ ಈಗ. ಓಕೆ, ಈಗ ಸೆಕೆಂಡ್ ನಂಬರ್ ಬಂದ್ವಿ. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದನ್ನ ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಇದು ಫಸ್ಟ್ ಆದ್ರೆ ಸೆಕೆಂಡ್ ಲೈನ್ ಆಯ್ತು. ಇದು ಫಸ್ಟ್, ಇದು ಸೆಕೆಂಡ್. ಸೆಕೆಂಡ್ ಲೈನ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಸೆಕೆಂಡ್ ನಂಬರ್ ಕೆಳ ಬರಿಬೇಕು ಅಂದ್ರೆ ಫಸ್ಟ್ ನಂಬರ್ ಕೆಳ 0 ಹಾಕ್ಬೇಕು. ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಲೈನ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕು. ಓಕೆ, ಇದು ಫಸ್ಟ್, ಇದು ಸೆಕೆಂಡ್ ಲೈನ್ ಆಗುತ್ತೆ. ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕು. ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕಾದ್ರೆ ಎಲ್ಲಿ ಬರಿಬೇಕು? ಸೆಕೆಂಡ್ ನಂಬರ್ ಕೆಳ ಬರಿಬೇಕು. ಹಾಗಾದ್ರೆ ಫಸ್ಟ್ ನಂಬರ್ ಕೆಳಗೆ ಏನ್ ಹಾಕ್ಬೇಕು? 0 ಹಾಕ್ಬೇಕು. ಈಗ ಬರ್ರಿ, 2 3s are 6, 2 2s are 4. ಓಕೆ, ಆಯ್ತು. ನಾನು ಹೇಳ್ತಿದ್ದೀನಿ, ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಎಲ್ಲಿ ಬರಿಬೇಕು? ಸೆಕೆಂಡ್ ಲೈನ್ ಅಲ್ಲಿ
ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಲೈನ್ ಅಲ್ಲೇ ಬರಿಬೇಕು. ಸೆಕೆಂಡ್ ಲೈನ್ ಅಲ್ಲಿ ಎಲ್ಲಿ ಬರಿಬೇಕು? ಸೆಕೆಂಡ್ ನಂಬರ್ ಕೆಳಗೆ. ಓಕೆ, ಈಗ ಫಸ್ಟ್ ನಂಬರ್ ಕೆಳಗೆ ನಾವೇ 0 ಹಾಕೋಣ. ಸೊ ಈಗ 2 6 12. ಓಕೆ, 1 ಸಾರಿ 2 3 6, 2 2 4, 2 4 8. ಈಗ ಬನ್ನಿ, ಸೆಕೆಂಡ್ ನಂಬರ್ ಇಸ್ ಕಂಪ್ಲೀಟೆಡ್. ಈಗ ಥರ್ಡ್ ಲೈನಿಗೆ ಬಂದ್ವಿ, ಥರ್ಡ್ ನಂಬರಿಗೆ ಬಂದ್ವಿ. ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಎಲ್ಲಿಂದ ಬರಿಬೇಕು? ಥರ್ಡ್ ಲೈನ್ ಅಲ್ಲಿ ಬರಿಬೇಕು. ಮಲ್ಟಿಪ್ಲಿಕೇಶನ್ ಮಾಡುವಾಗ ಸಿಂಗಲ್ ಡಿಜಿಟ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಥರ್ಡ್ ಲೈನ್ ಅಲ್ಲಿ ಬರಿಬೇಕು. ಮಲ್ಟಿಪ್ಲೈ ಮಾಡಿ ಬಂದಿರೋ ನಂಬರ್ ಎಲ್ಲಿ ಬರಿಬೇಕು? ಥರ್ಡ್ ನಂಬರ್ ಕೆಳ ಬರಿಬೇಕು. ಫಸ್ಟ್ ಲೈನ್ ಯಾವುದು? ಇದು. ಸೆಕೆಂಡ್ ಇದು, ಥರ್ಡ್ ಇದು. ಈಗ ಎಲ್ಲಿ ಬರಿಬೇಕು? ಈಗ ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ದು ಥರ್ಡ್ ಲೈನ್ ಅಲ್ಲಿ, ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಥರ್ಡ್ ಲೈನ್ ಅಲ್ಲೇ ಬರಿಬೇಕು. ಥರ್ಡ್ ನಂಬರ್ ಕೆಳ ಬರಿಬೇಕು. ಫಸ್ಟ್ 0, ಸೆಕೆಂಡ್ 0, 0 ಇಂಟು 3 0, 0 ಇಂಟು 2 0, 0 ಇಂಟು 4 0. ಇದು ಯಾರಿಗೆ ಡೌಟ್ ಇದೆ ಕೇಳ್ರಿ. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಫಸ್ಟ್ ಲೈನ್ ಅಂದ್ರೆ ಯಾವುದು? ಇಂಟು ಇಂದ ಈ ಕಡೆ ಇರೋದು ಫಸ್ಟ್ ಲೈನು. ಫಸ್ಟ್ ಲೈನ್ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಂಬರ್ ಕೆಳ ಬರಿಬೇಕು. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡಬೇಕು, ಸೆಕೆಂಡ್ ನಂಬರ್ ಕೆಳ ಬರಿಬೇಕು. ಅಂದ್ರೆ ಫಸ್ಟ್ ನಂಬರ್ ಕೆಳಗೆ ಏನ್ ಹಾಕ್ಬೇಕು? 0 ಹಾಕ್ಬೇಕು. ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಥರ್ಡ್ ಲೈನ್ ಅಲ್ಲಿ ಬರಿಬೇಕು, ಥರ್ಡ್ ಲೈನ್ ಅಲ್ಲಿ ಬರಿಬೇಕು. ಮಲ್ಟಿಪ್ಲೈ ಮಾಡಿದಾಗ ಬರೋ ನಂಬರ್ ನಲ್ಲಿ ಬರಿಬೇಕು. ಥರ್ಡ್ ನಂಬರ್ ಕೆಳ ಬರಿಬೇಕು. ಅಂದ್ರೆ ಫಸ್ಟ್ ಸೆಕೆಂಡ್ ಏನ್ ಹಾಕ್ಬೇಕು? 0 ಹಾಕ್ಬೇಕು. ಒಂದ್ 2-3 ಪ್ರಾಬ್ಲಮ್ ನೋಡ್ರೆ ಅರ್ಥ ಆಗುತ್ತೆ. 9 12 9 0 10. ಸೊ ಈಗ ನಮ್ ಪ್ರಾಬ್ಲಮ್ ಕ್ಲಿಯರಾ? ಇಲ್ಲ. ಯಾಕೆ ಕ್ಲಿಯರ್ ಇಲ್ಲ? ಸೊ ನಾವು ಮಲ್ಟಿಪ್ಲೈ ಮಾಡಿದೀವಿ, ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡಿದೀವಿ, ಆದ್ರೆ ಡೆಸಿಮಲ್ ಪಾಯಿಂಟ್ ಇದೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ? 1 2. ಸೊ ನಾವು ಈಗ ಡೆಸಿಮಲ್ ಡಿಜಿಟ್ ಅನ್ನು ಇಡಬೇಕು, ಈ ಕಡೆಯಿಂದ ಎಣಿಸ್ಬೇಕು. 1 2. ಇಟ್ ಈಸ್ ದ ಆನ್ಸರ್. ನೋಡ್ರಿ ಎಷ್ಟು ಈಸಿ ಇದೆ, ಯೋಚನೆ ಮಾಡಿ. ನಿಮ್ ತಲೆ ಒಳಗೆ ಹುಳ ಬೇಡ. ಇನ್ನೊಂದು ಪ್ರಾಬ್ಲಮ್ ಮಾಡಿಸ್ತೀನಿ, ಇನ್ನು 10 ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ನಿಮಗೆ ಕ್ಲಿಯರ್ ಆಗಬೇಕು. ಕ್ಲಿಯರಾ? ಇನ್ನೊಂದು ನೋಡೋಣ. 512 ಇಂಟು 0.30. ಯಾರಪ್ಪ ಹೇಳ್ತೀರಿ? ಸರ್, ಡೆಸಿಮಲ್ ಪಾಯಿಂಟ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಒಂದೊಂದೇ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ ನಂಬರ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಂಬರ್ ನ ಸ್ಟಾರ್ಟ್ ಮಾಡಿದಾಗ ಯಾವ ಲೈನ್ ಮಲ್ಟಿಪ್ಲೈ ಮಾಡಿದಾಗ ಬಂದಿರೋದು ಎಲ್ಲಿ ಬರಿಬೇಕು? ಫಸ್ಟ್ ಲೈನ್ ಕೆಳ ಬರಿಬೇಕು. ಫಸ್ಟ್ ಲೈನ್ ಅಂದ್ರೆ ಯಾವುದು ಸರ್? ಇಂಟು ಇಂದ ಈ ಕಡೆ ಇದೆಯಲ್ಲ, ಅದು ಫಸ್ಟ್ ಲೈನು. ಎಲ್ಲಿ ಬರಿಬೇಕು? ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಂಬರ್ ಕೆಳ ಬರಿಬೇಕು. 0 ಇಂಟು 2 0, 0 ಇಂಟು 1 0, 0 ಇಂಟು 5 0. ಫಸ್ಟ್ ನಂಬರ್ ಕಂಪ್ಲೀಟೆಡ್. ಈಗ ಸರ್ ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ರೂಲ್ ಏನು? ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಲೈನ್ ಸೆಕೆಂಡ್ ನಂಬರ್, ಅಂದ್ರೆ ಫಸ್ಟ್ ನಂಬರ್ 0 ಹಾಕ್ಬೇಕು. ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಥರ್ಡ್ ಲೈನ್ ಥರ್ಡ್ ನಂಬರ್, ಥರ್ಡ್ ಲೈನ್ ಥರ್ಡ್ ನಂಬರ್, ಅಂದ್ರೆ ಫಸ್ಟ್ ಸೆಕೆಂಡ್ ಏನ್ ಹಾಕ್ಬೇಕು? 0 ಹಾಕ್ಬೇಕು. ಈಗ ಸೆಕೆಂಡ್ ಸೆಕೆಂಡ್ ನಂಬರ್ ಸ್ಟಾರ್ಟ್ ಮಾಡಿದೀನಿ. ಸೆಕೆಂಡ್ ಲೈನ್ ಫಸ್ಟ್ ನಂಬರ್ 0, ಸೆಕೆಂಡ್ ನಂಬರ್ ನ ಬರಿಬೇಕಾದ್ರೆ 3 2 6, 3 1 3, 3 5 15. ಬಹಳ ಇಂಪಾರ್ಟೆಂಟ್. ಸೆಕೆಂಡ್ ಲೈನ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕು, ಸೆಕೆಂಡ್ ನಂಬರ್ ಕೆಳ ಬರೀಬೇಕು. ಅಂದ್ರೆ ಫಸ್ಟ್ ನಂಬರ್ ಏನ್ ಹಾಕ್ಬೇಕು? 0 ಹಾಕ್ಬೇಕು ಅಷ್ಟೇ. ಸೆಕೆಂಡ್ ನಂಬರ್ ಬರೋ ತನಕ ಮಲ್ಟಿಪ್ಲೈ ಸ್ಟಾರ್ಟ್ ಮಾಡಂಗಿಲ್ಲ, ಅಲ್ಲಿ ತನಕ 0 ಹಾಕ್ತಾ ಹೋಗ್ಬೇಕು. ಈಗ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದೆ. ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಬರಿಬೇಕು? ಈಗ ಥರ್ಡ್ ನಂಬರ್ ಕೆಳ ಬರಿಬೇಕು. ಅಲ್ಲಿ ಫಸ್ಟ್ ಸೆಕೆಂಡ್ 0. ಈಗ ಮಲ್ಟಿಪ್ಲೈ ಮಾಡ್ತೀನಿ. 0 0 0 0 6 3 5 1.
ಲೆಕ್ಕ ಮುಗೀತಾ? ಇಲ್ಲ ಸರ್. ಯಾಕೆ ಮುಗ್ದಿಲ್ಲ ಸರ್? ನಮ್ಮ ಗಿವನ್ ಪ್ರಾಬ್ಲಮ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಡೆಸಿಮಲ್ ಪಾಯಿಂಟ್ ಇದೆ. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ? 2 ಡಿಜಿಟ್ಸ್ ಇದಾವೆ. 1 2. ನಾವೀಗ ಡೆಸಿಮಲ್ ಪಾಯಿಂಟ್ ಅನ್ನ ಬರಿಬೇಕು. ಈ ಕಡೆಯಿಂದ ಎಣಿಸ್ಬೇಕು. 1 2 ಡಿಜಿಟ್ 1 2 ಇಷ್ಟೇ ನೋಡಿ. ಕನ್ಫ್ಯೂಸ್ನೆಸ್ ಬೇಡ. ಒಂದ್ ನೆನ್ಬಿಟ್ಕೊಳ್ರಿ. ಫಸ್ಟ್ ನಂಬರ್ ಫಸ್ಟ್ ಲೈನ್ ಅಂದ್ರೆ ಯಾವುದು? ಇಂಟು ಇಂದ ಈ ಕಡೆ ಫಸ್ಟ್ ಲೈನ್ ಫಸ್ಟ್ ನಂಬರ್ ಕೆಳ ಬರೆಯಬೇಕು. ಸೆಕೆಂಡ್ ನಂಬರ್ ಅಂದ್ರೆ ಸೆಕೆಂಡ್ ಲೈನ್ 1 2 ಮಲ್ಟಿಪ್ಲೈ ಮಾಡಿದ್ರೆ ಸೆಕೆಂಡ್ ಲೈನ್ ಸೆಕೆಂಡ್ ನಂಬರ್ ಫಸ್ಟ್ ನಂಬರ್ ಕೆಳಗೆ ಸೆಕೆಂಡ್ ಲೈನ್ ಫಸ್ಟ್ ನಂಬರ್ ಕೆಳಗೆ 0 ಹಾಕ್ಬೇಕು. ಥರ್ಡ್ ನಂಬರ್ ಆದ್ರೆ ಥರ್ಡ್ ಲೈನ್ ಥರ್ಡ್ ನಂಬರ್ ಕೆಳಗೆ ಬರಿಬೇಕು ಅಂದ್ರೆ ಫಸ್ಟ್ ಸೆಕೆಂಡ್ 0 ಹಾಕ್ಬೇಕು. ಫೋರ್ತ್ ಲೈನ್ ಬಂತೆ ಅಂತ ಇಟ್ಕೊಳ್ರಿ. ಫೋರ್ತ್ ನಂಬರ್ ಇತ್ತು ಅಂತ ಇಟ್ಕೊಳ್ರಿ. ಫೋರ್ತ್ ಲೈನ್ ಮಲ್ಟಿಪ್ಲೈ ಮಾಡಿರೋದು ಎಲ್ಲಿ ಬರಿಬೇಕು? ಯಾವ ಪ್ಲೇಸ್ ಅಲ್ಲಿ ಬರೀಬೇಕು? ಫೋರ್ತ್ ನಂಬರ್ ಕೆಳಗೆ ಫಸ್ಟ್ ಸೆಕೆಂಡ್ ಥರ್ಡ್ 0 ಹಾಕ್ಬೇಕು. ನೋಡ ಇನ್ನೊಂದ 613 into 0.18. 613 into 0.18. ಯಾರು ಹೇಳ್ತೀರಿ? ಫಸ್ಟ್ ನಂಬರ್ ಸರ್. ಫಸ್ಟ್ ಲೈನ್ ಯಾವುದು ಸರ್? ಫಸ್ಟ್ ಲೈನ್ ಅಂದ್ರೆ ಇಂಟು ಇಂದ ಈ ಕಡೆಗೆ ಇರೋದು ಫಸ್ಟ್ ಲೈನ್. ಈಗ 8ರಿಂದ ಮಲ್ಟಿಪ್ಲೈ ಮಾಡೋದು ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ತೀವಿ? 8ಅನ್ನ ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ? 3ಗೆ. ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಂಬರ್ ಅಂದ್ರೆ 3. ಅದ್ರ ಕೆಳ ಬರೆಯುತ್ತೆ 8 3 24. 24 ಅಲ್ಲಿ 4 ಬರೀತೀರಿ. 12 ಹಿಡಿದು 8 1 8. 10 ಬರೀತೀರಿ. 10 ಇಲ್ಲಿ ಬರೀತೀರಿ 0. 8 6 48. 49. ಸಾಲಿಗೆ ಫಸ್ಟ್ ಡಿಜಿಟ್ ಮಲ್ಟಿಪ್ಲಿಕೇಶನ್ ಇಸ್ ಕಂಪ್ಲೀಟೆಡ್. ಸೊ ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ ನಿಮ್ ತಲೆ ಒಳಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅರ್ಥ ಆಗೋದು, ಅದರ್ವೈಸ್ ಅರ್ಥ ಆಗಲ್ಲ. ಈಗ ನಾನು ಫಸ್ಟ್ ನಂಬರ್ ಇಂಟು ಹಾಕಿದೆ. ಯಾವ ನಂಬರ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ? ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಬಂದಿರೋ ನಂಬರ್ನ ಎಲ್ಲಿ ಬರಿಬೇಕು? ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕು. ಯಾವ ನಂಬರ್ ಕೆಳ ಬರಿಬೇಕು? ಸೆಕೆಂಡ್ ನಂಬರ್ ಸೆಕೆಂಡ್ ಲೈನ್. ಇದು ಫಸ್ಟ್ ಇದು ಸೆಕೆಂಡ್. ಸೆಕೆಂಡ್ ನಂಬರ್ ಕೆಳ ಬರಿಬೇಕು ಅಂದ್ರೆ ಫಸ್ಟ್ ನಂಬರ್ ಕೆಳ 0 ಹಾಕ್ರಿ. 1 into 3 3, 1 into 1 1, 1 into 6 6. ಅಲ್ಲಿಗೆ ಸೆಕೆಂಡ್ ನಂಬರ್ ಇಸ್ ಕಂಪ್ಲೀಟೆಡ್. ಈಗ 0 ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ? ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಇದ್ದಾಗ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿರೋದು ಎಲ್ಲಿ ಬರಿಬೇಕು? ಥರ್ಡ್ ಲೈನ್ ಕೆಳಗೆ. ಒಂದ್ ನೆನ್ಪಿಟ್ಕೊಳ್ರಿ. ಇದು 1 ಇದು 2 ಇದು 3. ಥರ್ಡ್ ಲೈನ್ ಕೆಳಗೆ ಎಷ್ಟನೇ ನಂಬರ್ ಕೆಳಗೆ? ಥರ್ಡ್ ನಂಬರ್ ಅಂದ್ರೆ ಫಸ್ಟ್ ಸೆಕೆಂಡ್ 0. ಓಕೆ, ಈಗ ಮಲ್ಟಿಪ್ಲೈ ಮಾಡ್ತೀನಿ. 0 into 3 0, 0 into 1 0, 0 into 6 0. ಓಕೆ, 4 3 10, 6 10 1 11. ನಮ್ ಪ್ರಾಬ್ಲಮ್ ಮುಗೀತಾ? ಮುಗ್ದಿಲ್ಲ. ಯಾಕೆ? ಡೆಸಿಮಲ್ ಪಾಯಿಂಟ್ ಅನ್ನ ಬರಿಬೇಕು. ಡೆಸಿಮಲ್ ಪಾಯಿಂಟ್ ಬರಿಬೇಕಾದ್ರೆ ಗಿವನ್ ಪ್ರಾಬ್ಲಮ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ? 2 ಇದಾವೆ. 1 2. ಆ ಡೆಸಿಮಲ್ ಪಾಯಿಂಟ್ ಅನ್ನ ಬರಿಬೇಕಂದ್ರೆ ಈ ಕಡೆಯಿಂದ ಎಣಿಸ್ಕೊಂಡ್ ಬರ್ಬೇಕು. ಎಷ್ಟು ಡಿಜಿಟ್? 1 2. ಇಟ್ ಇಸ್ ದ ಆನ್ಸರ್. ನಿಮ್ ತಲೆ ಒಳಗೆ ಅನುಮಾನ ಬಂದ್ರೆ ಬಗೆಹರಿಸ್ಕೊಳ್ಳಿ. ಫಸ್ಟ್ ನಂಬರ್ ಫಸ್ಟ್ ಲೈನ್ ಫಸ್ಟ್ ಡಿಜಿಟ್ ಕೆಳಗೆ, ಸೆಕೆಂಡ್ ಲೈನ್ ಸೆಕೆಂಡ್ ನಂಬರ್ ಸೆಕೆಂಡ್ ಲೈನ್ ಸೆಕೆಂಡ್ ಡಿಜಿಟ್ ಕೆಳಗೆ ಫಸ್ಟ್ ಡಿಜಿಟ್ 0 ಆಗ್ಬೇಕು. ಥರ್ಡ್ ಲೈನ್ ಥರ್ಡ್ ನಂಬರ್ ಥರ್ಡ್ ಲೈನ್ ಥರ್ಡ್ ಡಿಜಿಟ್ ಕೆಳಗೆ 0 ಬರಿಬೇಕು. ಫಸ್ಟ್ ಸೆಕೆಂಡ್ ಕೆಳಗೆ 0 ಆಗ್ಬೇಕು. ಇನ್ನೊಂದೆರಡು ಮಾಡೋಣ, ಅಷ್ಟಕ್ಕೆ ಬಿಡಲ್ಲ ನಾನೀಗ. ನೈನ್ 4 5 into 1.13 1.13. ಸೊ ನೋಡ್ರಿ, ಈಗ ಫಸ್ಟ್ ನಂಬರ್ ಫಸ್ಟ್ ಲೈನ್ ಯಾವುದು ಸರ್? ಫಸ್ಟ್ ನಂಬರ್ ಅಂತ ಆದ್ಮೇಲೆ ಫಸ್ಟ್ ಲೈನ್ ಯಾವುದು ಅಂದ್ರೆ ಇಂಟು ಇಂದ ಈ ಕಡೆಗೆ ಇರೋದು ಫಸ್ಟ್ ಲೈನ್. ಈಗ 3 ಇಂದ ಮಲ್ಟಿಪ್ಲೈ ಮಾಡಿರೋದು ಎಲ್ಲಿ ಬರಿಬೇಕು?
ಫಸ್ಟ್ ಲೈನ್ ಫಸ್ಟ್ ನಂಬರ್ ಯಾವುದು ಸರ್ 5 ಅದ್ರ ಕೆಳ ಬರೀಬೇಕು ಮಲ್ಟಿಪ್ಲೈ ಮಾಡಿ 3 5 15 15ಗೆ 15 ಇಟ್ವಿ 5 ಇಲ್ಲಿ ಬರ್ದ್ವಿ 3 4 12 12 ಇಲ್ಲಿ ಬರ್ದ್ವಿ 13 ಆತು 3 ಇಲ್ಲಿ ಬರ್ದ್ರಿ ಓಕೆ 3 9 27 28 ಆತು ಸೊ ಮುಂದಕ್ಕೆ ಯಾವ್ದು ನಂಬರ್ ಮಲ್ಟಿಪ್ಲೈ ಮಾಡೋದಿಲ್ಲ ಅನ್ನೋದ್ರಿಂದ 28 ಬರ್ದೆ ಇದು ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಬರಿಬೇಕು ಫಸ್ಟ್ ಲೈನ್ ಅಂದ್ರೆ ಯಾವುದು ಸರ್ ಇಂಟು ಇಂದ ಈ ಕಡೆಗೆ ಇರುತ್ತಲ್ಲ ಅದು ಫಸ್ಟ್ ಲೈನ್ ಆಗುತ್ತೆ ಈಗ ಬಂದಿರೋದು ಇದೆಯಲ್ಲ ಮಲ್ಟಿಪ್ಲೈ ಮಾಡಿದಾಗ ಬಂದಿದೆಯಲ್ಲ ಅದು ಸೆಕೆಂಡ್ ಲೈನ್ ಆಗುತ್ತೆ ಸೆಕೆಂಡ್ ಲೈನ್ ಆಗುತ್ತೆ ಈಗ ಸೆಕೆಂಡ್ ಲೈನ್ ಆಯ್ತು ಈಗ ಸೊ ಸೆಕೆಂಡ್ ಲೈನ್ ಯಾವುದು ಸೆಕೆಂಡ್ ನಂಬರ್ ಯಾವುದು ಸೆಕೆಂಡ್ ನಂಬರ್ ಯಾವುದು 1 ಸೆಕೆಂಡ್ ನಂಬರ್ ಅಂದ ಮಲ್ಟಿಪ್ಲೈ ಮಾಡಿದ್ನ ಎಲ್ಲಿ ಬರಿಬೇಕು ಸೆಕೆಂಡ್ ನಂಬರ್ ಸೆಕೆಂಡ್ ಲೈನ್ ಅಲ್ಲಿ ಸೆಕೆಂಡ್ ಲೈನ್ ಯಾವುದು ಇದು ಸೆಕೆಂಡ್ ಲೈನ್ ಇದು ಮಲ್ಟಿಪ್ಲೈ ಮಾಡಿ ಬಂದಿರೋ ನಂಬರ್ನ ಯಾವ ಡಿಜಿಟ್ ಕೆಳ ಬರಿಬೇಕು ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಲೈನ್ ಅಲ್ಲಿ ಬರಿಬೇಕು ಯಾವ ನಂಬರ್ ಕೆಳ ಬರಿಬೇಕು ಸೆಕೆಂಡ್ ಡಿಜಿಟ್ ಕೆಳ ಬರಿಬೇಕು ಸೆಕೆಂಡ್ ಲೈನ್ ಅಲ್ಲಿ ಸೆಕೆಂಡ್ ಡಿಜಿಟ್ ಫಸ್ಟ್ ಡಿಜಿಟ್ ಕೆಳಗೆ ಬರೆಯಂಗಿಲ್ಲ ಹಂಗಾದ್ರೆ 0 ಹಾಕಿ ನೆಕ್ಸ್ಟ್ 1 ಇಂಟು 5 5 1 ಇಂಟು 4 4 1 ಇಂಟು 9 9 ಸೆಕೆಂಡ್ ಡಿಜಿಟ್ ಮುಗಿತು ಈಗ ಥರ್ಡ್ ಡಿಜಿಟಿಗೆ ಬಂದ್ರಿ ಥರ್ಡ್ ಡಿಜಿಟಿಗೆ ಬಂದ್ಮೇಲೆ ಎಲ್ಲಿ ಬರಿಬೇಕು ಥರ್ಡ್ ಲೈನ್ ಓಕೆ ಫಸ್ಟ್ ಸೆಕೆಂಡ್ ಥರ್ಡ್ ಲೈನ್ ಅಲ್ಲಿ ಎಲ್ಲಿ ಬರಿಬೇಕು ಥರ್ಡ್ ನಂಬರ್ ಕೆಳಗೆ ಇದು ಫಸ್ಟ್ 0 ಥರ್ಡ್ ನಂಬರ್ ಅಲ್ಲ ಸೆಕೆಂಡ್ ನಂಬರ್ ಇದು ಥರ್ಡ್ ನಂಬರ್ ಈಗ ಮಲ್ಟಿಪ್ಲೈ ಮಾಡ್ರಿ 1 ಇಂಟು 5 5 1 ಇಂಟು 4 4 1 ಇಂಟು 9 9 5 8 ಇಂಟು 4 12 5 17 ಓಕೆ 1 10 16 10 ಸೊ ನಮ್ ಪ್ರಾಬ್ಲಮ್ ಕಂಪ್ಲೀಟಾ ಹೇಳ್ರಿ ಕಂಪ್ಲೀಟ್ ಆಯ್ತಾ ಇಲ್ಲ ಡೆಸಿಮಲ್ ಪಾಯಿಂಟ್ ಬರಿಬೇಕು ಡೆಸಿಮಲ್ ಪಾಯಿಂಟ್ ಕೊಡದೇ ಇದ್ರೆ ಇದು ಓಕೆ ಆಗಿತ್ತು ಈ ಡೆಸಿಮಲ್ ಪಾಯಿಂಟ್ ಬರಿಬೇಕು ಅಂದ್ರೆ ನಮ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದಾವೆ 2 ಡಿಜಿಟ್ಸ್ ಇದಾವೆ ಸೊ ನಾವೀಗ ಡೆಸಿಮಲ್ ಪಾಯಿಂಟ್ ಬರಿಬೇಕು ಅಂದ್ರೆ ಎಷ್ಟು ಡಿಜಿಟ್ ಆದ್ಮೇಲೆ ಬರಿಬೇಕು 2 ಡಿಜಿಟ್ಸ್ 1 2 ಇಟ್ ಇಸ್ ದ ಆನ್ಸರ್ ಡೌಟ್ ಏನಿದೆ ಕೇಳ್ರಿ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ ಅಂಡ್ ನಂಬರ್ಸ್ ಅಂಡ್ ಡೆಸಿಮಲ್ಸ್ ಡೌಟ್ಸ್ ಬರಬಾರ್ದು ಬಂತು ಅಂದ್ರೆ ಬಗೆಹರಿಸ್ಕೋಬೇಕು ಸಿನಾ ಒಂದ್ ನೋಡೋಣ ಬೇಕಾದ್ರೆ ನಿಮ್ಗೆ ಅನುಮಾನ ಬರೋದ್ ಬೇಡ .430 ಕೊಡ್ತಿದ್ದಾರೆ ಸೊ ಈಗ ನಾವು ಮಲ್ಟಿಪ್ಲೈ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಡಿಜಿಟ್ ಓಕೆ ಎಲ್ಲಿ ಬರಿಬೇಕು ಫಸ್ಟ್ ಡಿಜಿಟ್ ಎಲ್ಲಿ ಬರಿಬೇಕು ಫಸ್ಟ್ ಲೈನ್ ಅಂದ್ರೆ ಯಾವುದು ಸರ್ ಇದು ಬೇಕಾದ್ರೆ ಈಗ ಬಂತು ಅಂದ್ರೆ ತಲೆ ಒಳಗೆ ಹಾಕೊಂಡ್ರಿ ಫಸ್ಟ್ ಲೈನ್ ಅಂತ ಈ ತರ ಡೆಸಿಮಲ್ ಪಾಯಿಂಟ್ ಮಾಡ್ಬೇಕು ಫಸ್ಟ್ ಲೈನ್ ಫಸ್ಟ್ ನಂಬರ್ ಕೆಳಗೆ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ನಂಬರ್ 0 ಇಂಟು 8 0 0 ಇಂಟು 9 0 ಓಕೆ ಅಲ್ಲಿ ಫಸ್ಟ್ ನಂಬರ್ ಕತೆ ಮುಗೀತು ಈಗ ಸರ್ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಓಕೆ ಸೆಕೆಂಡ್ ಡಿಜಿಟ್ ಅಥವಾ ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅದನ್ನ ಎಲ್ಲಿ ಬರಿಬೇಕು ಇದು ಸೆಕೆಂಡ್ ಲೈನ್ ಆಗುತ್ತೆ ಕನ್ಫ್ಯೂಸ್ ಬೇಡ ಸೆಕೆಂಡ್ ಲೈನ್ ಆದ್ಮೇಲೆ ಎಲ್ಲಿ ಬರಿಬೇಕು ಸೆಕೆಂಡ್ ಲೈನ್ ಅಲ್ಲಿ ಸೆಕೆಂಡ್ ನಂಬರ್ ಕೆಳಗೆ ಫಸ್ಟ್ ನಂಬರ್ ಕೆಳಗೆ 0 3 ಎಂಟ್ಲೆ 24 24ಕ್ಕೆ 24 4 ಇಟ್ಟೆ ಇಲ್ಲಿ 2 ಉಳಿತು 3 9 27 27 2 29 ಸೊ ನೋಡ್ರಿ ಸೆಕೆಂಡ್ ಲೈನ್ ಇಂದ ಸ್ಟಾರ್ಟ್ ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಲೈನ್ ಬರಬೇಕು ಎಲ್ಲಿ ಬರಿಬೇಕು
ಸೆಕೆಂಡ್ ಲೈನ್ ಅಂದ್ರೆ ಇದು ಸೆಕೆಂಡ್ ಡಿಜಿಟ್ ಕೆಳಗೆ ಬರಿಬೇಕು. ಸೆಕೆಂಡ್ ಡಿಜಿಟ್ ಕೆಳಗೆ ಬರಿಬೇಕಾದ್ರೆ ಫಸ್ಟ್ ಡಿಜಿಟ್ ಕೆಳಗೆ 0 ಹಾಕ್ಬೇಕು. 3 8 24ಕ್ಕೆ 4 2 3 9 27 29. ಓಕೆ, ಇನ್ನೆಲ್ಲ ಪ್ರಾಬ್ಲಮ್ ಮುಗ್ದಿಲ್ಲ. ಥರ್ಡ್ ನಂಬರ್, ಈಗ ಥರ್ಡ್ ನಂಬರ್ ಇದು ಥರ್ಡ್ ಲೈನ್ ಆಗುತ್ತೆ. ಇದು ಕನ್ಫ್ಯೂಸ್ ಬೇಡ. ಅಂದ್ರೆ ಥರ್ಡ್ ಲೈನ್ ಅಲ್ಲ, ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ವಿ ಅಂದ್ರೆ ಎಲ್ಲಿ ಬರಿಬೇಕು? ಥರ್ಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ ಥರ್ಡ್ ಲೈನ್ ಅಲ್ಲಿ ಬರಿಬೇಕು. ಥರ್ಡ್ ಲೈನ್ ಅಲ್ಲಿ ಥರ್ಡ್ ಡಿಜಿಟ್ ಕೆಳಗೆ ಬರಿಬೇಕು. ಥರ್ಡ್ ಡಿಜಿಟ್ ಬರೋ ತನಕ ಇನ್ನು ಉಳಿದ 2 ಡಿಜಿಟ್ ಕೆಳಗೆ 0 ಹಾಕ್ಬೇಕು. ಓಕೆ, 1 2. ಓಕೆ, ಥರ್ಡ್ ಡಿಜಿಟ್ ಇದು 4 8 32. 32ಕ್ಕೆ 2 ಇಲ್ಲಿ ಬರ್ದೆ 3 4 9 36 39. ಸೊ ದಿಸ್ ಇಸ್ ದ 0 4 9 2 11 ಅಲ್ಲಿಗೆ 12 4. ನಮ್ ಪ್ರಾಬ್ಲಮ್ ಮುಗಿತಾ ಹೇಳ್ರಿ? ಮುಗಿತಾ? ಇಲ್ಲ. ಯಾಕೆ ಹೇಳ್ರಿ? ಇಲ್ಲಿ ಡೆಸಿಮಲ್ ಪಾಯಿಂಟ್ ಕೊಟ್ಟಿದ್ದಾನೆ. ಆ ಡೆಸಿಮಲ್ ಪಾಯಿಂಟ್ ಬರದೇ ಇದ್ರೆ ನಮ್ ಪ್ರಾಬ್ಲಮ್ ತಪ್ಪಾಗುತ್ತೆ. ಡೆಸಿಮಲ್ ಪಾಯಿಂಟ್ ಇಲ್ಲಿ ಎಣಿಸ್ಬೇಕು. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ? 1 ಡಿಜಿಟ್, 2 ಡಿಜಿಟ್ಸ್ ಇದಾವೆ, 1 2. ನಾವು ಆ ಡೆಸಿಮಲ್ ಪಾಯಿಂಟ್ ಬರೆದ್ರೆ ನಮ್ ಲೆಕ್ಕ ಪೂರ್ಣ ಆಗೋದು. ಆವಾಗ ಡೆಸಿಮಲ್ ಈಗ ಬರಿಬೇಕು 1 2. ಇಟ್ ಈಸ್ ದ ಆನ್ಸರ್. ಡೌಟ್ಸ್ ಇದ್ರೆ ಬಗೆಹರಿಸ್ಕೊಳ್ಳಿ, ಕ್ಲಿಯರ್ ಮಾಡೋಣ. ಡೆಸಿಮಲ್ ಪಾಯಿಂಟ್ ಇಂದ ಡಿಜಿಟ್ಸ್ ಮಲ್ಟಿಪ್ಲೈ ಮಾಡೋದು, ನಂಬರ್ಸ್ ಮಲ್ಟಿಪ್ಲೈ ಮಾಡೋದು, ನಂಬರ್ಸ್ ಇಂದ ಡೆಸಿಮಲ್ ಪಾಯಿಂಟ್ಸ್ ಮಲ್ಟಿಪ್ಲೈ ಮಾಡೋದ್ರ ಬಗ್ಗೆ ಯಾರಿಗೆ ಡೌಟ್ಸ್ ಇದ್ರು ಕೇಳಬಹುದು. ನನಗೆ ಗೊತ್ತಿರೋ ಅಷ್ಟನ್ನ ಬಹಳ ಪರಿಪೂರ್ಣವಾಗಿ ಅರ್ಥ ಮಾಡ್ಸಕ್ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಡೌಟ್ಸ್ ಇದ್ರೆ ನೀವು ಕ್ಲಾಸ್ ನೋಡ್ತಾ ಇರ್ಬೇಕಾದ್ರೆ ನನ್ನ ಮೊಬೈಲ್ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದಕ್ಕೆ ಕಾಲ್ ಮಾಡಿ. ವೆರಿ ಫಸ್ಟ್ ಟೈಮ್ ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ MBPL 74 ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಒಳ್ಳೆ ನಿಮ್ಗೇನಾರು ಇದು ನಾವು ಒಳ್ಳೆ ಕ್ಲಾಸ್ ಅನಿಸ್ತಂದ್ರೆ ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಬೇರೆಯವರ ಮಕ್ಕಳು ಸಹ ಗಣಿತವನ್ನ ಕಲ್ತು ಅವ್ರು ಪಾಸ್ ಆದ್ರೆ ನಿಮಗೂ ಒಂದು ಆಶೀರ್ವಾದ, ನನಗೂ ಒಂದು ಆಶೀರ್ವಾದ ಸಿಗುತ್ತೆ. ಇದು ನನ್ನ ಉದ್ದೇಶ. ಈಗ ಮಾಡಿರೋ ಕ್ಲಾಸ್ ಕೆಲವೇ ಜನಕ್ಕೆ ಸೀಮಿತ ಆಗಬೇಡ, ಪ್ರತಿಯೊಬ್ಬರಿಗೂ ಇದು ಹಂಚಬೇಕು ಅನ್ನೋದು ನನ್ನ ಉದ್ದೇಶ ಇರೋದ್ರಿಂದ ಎಲ್ಲರಿಗೂ ಸಹ ಈ ಮಾಹಿತಿಯನ್ನು ಹಂಚಿ ಈ ತರಗತಿಯನ್ನು ಎಲ್ಲರಿಗೂ ಸಹ ಬಳಸ್ಕೊಳ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತೀರಿ ಅಂತ ಯಾರ್ಯಾರು ಕ್ಲಾಸ್ ನೋಡ್ತೀರಿ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ಪ್ರಾಬ್ಲಮ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಡೋಣ. 676 into 0.205. ಸೊ 4 ಎಷ್ಟರ ಓವರ್ ನಿಮಗೆ ಪ್ರೊಸೀಜರ್ ಗೊತ್ತಿದೆ? ಓಕೆ, 1 ಇದು ಫಸ್ಟ್ ಲೈನ್ ನಾನು ಹೇಳಿದ್ದೀನಿ. ಫಸ್ಟ್ ಲೈನ್ ಎಲ್ಲಿ ಬರೆಯಬೇಕು? ಫಸ್ಟ್ ನಂಬರ್ ಕೆಳಗೆ 6 30 3 6 30ಕ್ಕೆ 0 5 6 30 5 7 35 38 8 ಇಲ್ಲಿ ಬರ್ದೆ 3 ಉಳಿತು. 5 6 30 33 33ಕ್ಕೆ 33 ಬರೀತೀನಿ, ಯಾಕೆಂದ್ರೆ ಮುಂದಕ್ಕೆ ಬರೆಯೋ ಸಂಖ್ಯೆ ಇಲ್ಲ. ಓಕೆನಾ? ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸೆಕೆಂಡ್ ಡಿಜಿಟ್. ಓಕೆ, ಸೆಕೆಂಡ್ ಡಿಜಿಟ್ ಇಂದ ಬರೀ ಮಲ್ಟಿಪ್ಲೈ ಮಾಡಿದ್ದನ್ನ ಸೆಕೆಂಡ್ ಲೈನ್ ಅಲ್ಲಿ ನಿಮಗೆ ತಲೆ ಒಳಗೆ ಬಂತು ಅಂದ್ರೆ ಸೆಕೆಂಡ್ ಲೈನ್ ಅಂತ ಹೇಳ್ರಿ. ಸೆಕೆಂಡ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡಿರೋದನ್ನ ಸೆಕೆಂಡ್ ಲೈನ್ ಅಲ್ಲಿ ಬರೀಬೇಕು. ಸೆಕೆಂಡ್ ಲೈನ್ ಕೆಳಗೆ ಬರೀಬೇಕು. ಎಲ್ಲಿ? ಸೆಕೆಂಡ್ ನಂಬರ್ ಕೆಳಗೆ. ಸೆಕೆಂಡ್ ಲೈನು ಸೆಕೆಂಡ್ ನಂಬರ್ ಕೆಳಗೆ ಬರೀಬೇಕು. 0 into 6 0, 0 into 7 0, 0 into 6 0. ಮುಗೀತು. ನೌ ಇಟ್ ಬಿಕಮ್ಸ್ ಥರ್ಡ್ ಲೈನ್. ತಲೆ ಒಳಗೆ ಹುಳ ಬೇಡ ಅಂದ್ರೆ ಈಗ ಥರ್ಡ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಥರ್ಡ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡೋದನ್ನ ಥರ್ಡ್ ಲೈನು ಥರ್ಡ್ ಡಿಜಿಟ್ ಕೆಳ ಬರಿಬೇಕು. ಅದಕ್ಕೆ ಫಸ್ಟ್ ಸೆಕೆಂಡ್ 0 ಹಾಕ್ಬಿಟ್ಟೆ. 2 6 12, 12 ಇಲ್ಲಿ ಬರ್ದೆ, 12 2 ಇಲ್ಲಿ ಬರ್ದೆ. ನೆಕ್ಸ್ಟ್ 2 7 14, 15, 5 ಇಲ್ಲಿ ಬರ್ದೆ. 1 2 6 12, 1 13 ಇಲ್ಲಿ ಬರ್ದೆ. So this is about the third digit multiplication.
ಸೊ ಈಗ ಇದೆಯಲ್ಲ ಇದು ದಿಸ್ ಈಸ್ ಫೋರ್ತ್ ಲೈನ್ ಆಗುತ್ತೆ, ಕನ್ಫ್ಯೂಸ್ ಬೇಡ. ಈಗ ಥರ್ಡ್ ಡಿಜಿಟ್ ಮುಗೀತು, ಫೋರ್ತ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಫೋರ್ತ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡೋದನ್ನ ಫೋರ್ತ್ ಲೈನ್ ಅಲ್ಲಿ ಬರೀಬೇಕು. ಓಕೆ, ಫೋರ್ತ್ ಲೈನ್ ಯಾವ ಡಿಜಿಟ್ ಕೆಳಗೆ? ಫೋರ್ತ್ ಡಿಜಿಟ್ ಕೆಳಗೆ. ಫೋರ್ತ್ ಡಿಜಿಟ್ ಕೆಳಗೆ ಬರೀಬೇಕು ಅಂದ್ರೆ ಉಳಿದಿದ್ ಎಲ್ಲಾ ಡಿಜಿಟ್ ಕೆಳಗೆ ಏನಾಗಬೇಕು? 0 ಆಗ್ಬೇಕು. ಓಕೆ, 0 ಇಂಟು 6 0, 0 ಇಂಟು 7 0, 0 ಇಂಟು 6 0. Now add 0, 8, 5, 8, 3, 1. ನಮ್ಮ ಪ್ರಾಬ್ಲಮ್ ಪೂರ್ತಿ ಮುಗಿಲಿಲ್ಲ. ಯಾಕೆಂದ್ರೆ ಪ್ರಾಬ್ಲಮ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಡೆಸಿಮಲ್ ಪಾಯಿಂಟ್ ಇಡಬೇಕು ಬೇಡ? ಇಡದೇ ಇದ್ರೆ ಪ್ರಾಬ್ಲಮ್ ತಪ್ಪಾಗುತ್ತೆ, ಇಡ್ಲೇಬೇಕು. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ ಎಣಿಸ್ರಿ. 1 2 3. ಸೊ ನಾವು ಬರಿಬೇಕೀಗ. ಬರಿಬೇಕಾದ್ರೆ ಈ ಕಡೆಯಿಂದ ಬರ್ಬೇಕು, ಎಣಿಸ್ಬೇಕಾದ್ರೆ ಇಲ್ಲಿಂದ ಎಣಿಸ್ಬೇಕು, ಬರಿಬೇಕಾದ್ರೆ ಈ ಕಡೆಯಿಂದ ಬರಿಬೇಕು. 1 2 3. ಇಟ್ ಇಸ್ ದ ಆನ್ಸರ್. ನೋಡ್ರಿ ಎಷ್ಟು ಈಸಿ ಕಾನ್ಸೆಪ್ಟ್ಸ್ ಇದೆ ಅಂದ್ರೆ ಡೆಸಿಮಲ್ಸ್. ಸೊ ನಾಳೆಗೆ ಡೆಸಿಮಲ್ಸ್ ಬೈ ಡೆಸಿಮಲ್ಸ್ ಮಾಡಿಸ್ತೀನಿ. ಈಗ ನಾನು ಜಸ್ಟ್ ಡೆಸಿಮಲ್ಸ್ ಅಂಡ್ ನಂಬರ್ಸ್ ಮಾಡ್ತಿದ್ದೀನಿ, ನಂಬರ್ಸ್ ಅಂಡ್ ಡೆಸಿಮಲ್ಸ್ ಮಾಡಿದ್ದೀನಿ, ಎಲ್ಲಾ ತರದ್ದು ಮಾಡಿಸ್ಬಿಡ್ತೀನಿ. ನೀವು ಪಕ್ಕ ಆಗ್ಬೇಕಷ್ಟೇ. ಇನ್ನೊಂದು ನೋಡ್ಬಿಟ್ಟು ಕ್ಲೋಸ್ ಮಾಡೋಣ. ಈಸಿ ಒಂದು ನೋಡೋಣ, ನಿಮ್ ತಲೆ ಒಳಗೆ ಹೋಗ್ಲಿ. 326 ಇಂಟು 2.89. ಸೊ ಇದನ್ನ ಏನ್ ಅನ್ಕೋಬೇಕು ಅಂತ ಹೇಳಿದೀನಿ, ಫಸ್ಟ್ ಲೈನ್. ಡೆಸಿಮಲ್ಸ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ನಿಮ್ ತಲೆ ಒಳಗೆ ಬರಬೇಕು. ಈಗ 9 ಏನು? ಫಸ್ಟ್ ನಂಬರು. ಅದನ್ನೆಲ್ಲಿ ಬರಿಬೇಕು? ಫಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿರೋದನ್ನ ಫಸ್ಟ್ ಲೈನ್ ಕೆಳಗೆ, ಫಸ್ಟ್ ನಂಬರ್ ಕೆಳ ಬರಿಬೇಕು. ಫಸ್ಟ್ ಲೈನ್ ಫಸ್ಟ್ ನಂಬರ್ ಕೆಳಗೆ 9 6 54. 54ಕ್ಕೆ 4 ಬರ್ದೆ, 5 ಉಳಿತು. 9 2 18, 18 5 23, 23 3 ಬರ್ದೆ, 7 ಉಳಿತು. 9 3 27, 2 29. ನೋಡ್ರಿ 9. ನೋಡ್ರಿ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದೀನಿ. ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ನ ಫಸ್ಟ್ ಲೈನು ಫಸ್ಟ್ ನಂಬರ್ ಕೆಳ ಬರ್ದೀನಿ. 9 6 54ಕ್ಕೆ 4 5, 9 2 18, 5 23ಕ್ಕೆ 3 2, 9 3 27 2 29. ಸೊ ಅಲ್ಲಿಗೆ ಕ್ಲಿಯರ್ ಆಯ್ತು. ಸೊ ಈಗ ಫಸ್ಟ್ ನಂಬರ್ ಮುಗೀತು. ಈಗ ಸೆಕೆಂಡ್ ಡಿಜಿಟ್ ಇಂದ ಸ್ಟಾರ್ಟ್ ಮಾಡಿದ್ರಿ. ಇದನ್ನ ಸೆಕೆಂಡ್ ಲೈನ್ ಅನ್ಕೊಳ್ರಿ ಅಂತ ಹೇಳಿದೀನಿ. ಸೆಕೆಂಡ್ ಡಿಜಿಟ್ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಬರಿಬೇಕು? ಸೆಕೆಂಡ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡಿದ್ನ ಸೆಕೆಂಡ್ ಲೈನ್ ಕೆಳಗೆ, ಸೆಕೆಂಡ್ ಡಿಜಿಟ್ ಕೆಳ ಬರಿಬೇಕು. ಸೆಕೆಂಡ್ ಲೈನ್ ಸೆಕೆಂಡ್ ಡಿಜಿಟ್ ಕೆಳ ಬರಿಬೇಕು ಅಂದ್ರೆ ಫಸ್ಟ್ ಡಿಜಿಟ್ ಕೆಳಗೆ ಏನಾಗ್ಬೇಕು? 0 ಆಗ್ಬೇಕು. 6 8 48, 48 8, 8 8 48ಕ್ಕೆ 8 2 4, 8 16, 20, 20ಕ್ಕೆ ಇಲ್ಲಿ ಬಾರ್ದೆ. ಓಕೆ, 8 3 24, 26. ಯಾಕೆ 26ಕ್ಕೆ 26 ಬರೀತೀನಿ ಅಂದ್ರೆ ಮುಂದೆ ಯಾವ್ದು ಸಂಖ್ಯೆ ಇಲ್ಲ. ಈಗ ಥರ್ಡ್ ಡಿಜಿಟ್ ಸ್ಟಾರ್ಟ್ ಮಾಡ್ತೀವಿ. ಥರ್ಡ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ನಾನು ಡೆಸಿಮಲ್ ಪಾಯಿಂಟ್ ಬಗ್ಗೆ ನಾನು ಯೋಚನೆ ಮಾಡೋದು ಲಾಸ್ಟಿಗೆ ಯೋಚನೆ ಮಾಡೋದು. ಥರ್ಡ್ ಡಿಜಿಟ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಥರ್ಡ್ ಡಿಜಿಟ್ ಇದನ್ನ ಏನ್ ಅನ್ಕೋಬೇಕು? ಥರ್ಡ್ ಲೈನ್. ಥರ್ಡ್ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡಿರೋದನ್ನ ಎಲ್ಲಿ ಬರಿಬೇಕು? ಥರ್ಡ್ ಲೈನ್ ಕೆಳಗೆ, ಥರ್ಡ್ ಲೈನ್ ಕೆಳಗೆ, ಥರ್ಡ್ ನಂಬರ್ ಕೆಳಗೆ. ಥರ್ಡ್ 1 2 ಥರ್ಡ್ ಲೈನ್ ಅಂದ್ರೆ ಇವೆರಡು ನಂಬರ್ ಕೆಳಗೆ ಏನಾಗ್ಬೇಕು? 0 ಆಗ್ಬೇಕು. 2 6 12. ಓಕೆ, 2 2 4, 1 5, 2 3 6, 4 11, 12, 12 2 14, 9 4 11 11 12, 12 2 14, 9. ಸೊ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತಾ?
ಹೇಳ್ರಿ, ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು ಹೇಳಿ. ಇಲ್ಲ, ಪ್ರಾಬ್ಲಮ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಗಿವನ್ ಆನ್ಸರ್ಗೆ ಲಾಸ್ಟ್ ಆನ್ಸರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಬರೀಬೇಕು. ಸೊ ಡೆಸಿಮಲ್ ಪಾಯಿಂಟ್ ಬರೆಯೋದಕ್ಕಿಂತ ಮೊದಲು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದೆ? 1 2 ಇದೆ. ನಾವು ಡಿಜಿಟ್ಸ್ ಡೆಸಿಮಲ್ ಪಾಯಿಂಟ್ ಬರಿಬೇಕು ಅಂದ್ರೆ ಎಣಿಸ್ತಾ ಬರ್ರಿ, ಈ ಕಡೆ ಎಣಿಸ್ 1 2. ಸೊ ಮಲ್ಟಿಪ್ಲಿಕೇಶನ್ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ರಿ, ಫಸ್ಟ್ ಲೈನು ಫಸ್ಟ್ ನಂಬರ್ ಕೆಳಗೆ. ಸೆಕೆಂಡ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ, ಸೆಕೆಂಡ್ ಲೈನು ಸೆಕೆಂಡ್ ನಂಬರ್, ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಲೈನು ಸೆಕೆಂಡ್ ನಂಬರ್ ಅಂದ್ರೆ ಫಸ್ಟ್ ನಂಬರ್ ಕೆಳಗೆ 0 ಆಗ್ಬೇಕು. ಥರ್ಡ್ ಲೈನು ಥರ್ಡ್ ನಂಬರ್, ಥರ್ಡ್ ನಂಬರ್, ಥರ್ಡ್ ಲೈನು ಥರ್ಡ್ ನಂಬರ್ ಕೆಳಗೆ ಫಸ್ಟ್ ಸೆಕೆಂಡ್ ಕೆಳಗೆ 0 ಆಗ್ಬೇಕು. ಥರ್ಡ್, ಇದು ಪ್ರೊಸೀಜರ್. ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ನಿಮ್ಗೆ ಏನ್ ಡೌಟ್ಸ್ ಇದ್ರಿನ ಮತ್ತೊಂದ್ಸಲ ಕಾಲ್ ಮಾಡಿ, ನಾನು ಹೇಳ್ಕೊಡ್ತೀನಿ. ನಿಜ ನೀವು ಆಸಕ್ತಿ ವಹಿಸ್ಕಳಿಸಿ. ಸೊ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ ಅಂಡ್ ನಂಬರ್ಸ್ ಕ್ಲಿಯರ್ ಮಾಡಿದೀನಿ ಅನ್ಕೊಂಡಿದೀನಿ. ಸೊ ಇನ್ನೂ ಡೌಟ್ಸ್ ಇದ್ರೆ ಧಾರಾಳವಾಗಿ ಕೇಳಿ. ಓಕೆ, ಬಾಯ್.